ಶಂಕಿತನೊಬ್ಬ ಗ್ರಾಹಕರ ಸೋಗಿನಲ್ಲಿ ಬಂದ ಅನ್ನುವಂತಹ ವಿಚಾರವನ್ನ ನಾವು ನೋಡ್ತಾ ಹೋದ್ರೆ ಈತ ಯಾಕೆ ಬಂದ, ಯಾವ ಉದ್ದೇಶವನ್ನ ಇಟ್ಕೊಂಡು ಬಂದ, ಹೇಗೆ ಬಂದ, ಹೀಗೆ ಹಲವು ಪ್ರಶ್ನೆಗಳ ಜನರಲ್ಲಿ ಮೂಡೋದು ಸಹಜ. ತನಿಖೆಯ ವಿಚಾರವಾಗಿ ಇದನ್ನೇ ಫೋಕಸ್ ಮಾಡಿದಂತಹ ಸಂದರ್ಭದಲ್ಲಿ ಈತ ತಲೆಗೆ ಹ್ಯಾಟ್ ಹಾಕೊಂಡು ಮುಖಕ್ಕೆ ಮಾಸ್ಕ್ ಹಾಕೊಂಡು ಗ್ರಾಹಕರ ಸೋಗಿನಲ್ಲಿ ಇದೇ ರಾಮೇಶ್ವರ ಕೆಫೆಗೆ ಎಂಟ್ರಿ ಕೊಟ್ಟಿದ್ದ ಅನ್ನುವಂತಹ ವಿಚಾರ ಇಲ್ಲಿ ಗೊತ್ತಾಗ್ತಾ ಇದೆ. ಕೈಯಲ್ಲಿ ಬ್ಯಾಗ್ ಹಿಡಿದು ಶಂಕಿತ ಉಗ್ರ ಓಡಾಡ್ತಾ ಇದ್ದದ್ದು ಕೂಡ ಇಲ್ಲಿ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಪ್ಪು ಬ್ಯಾಗ್ ಹಿಡ್ಕೊಂಡು ಓಡಾಡ್ತಾ ಇದ್ದ ಈ ಶಂಕಿತ ಉಗ್ರ ಹ್ಯಾಂಡ್ ವಾಶ್ ಮಾಡಿ ಬ್ಯಾಗ್ ಅನ್ನ ಅಲ್ಲೇ ಇಟ್ಟಿದ್ದ ಈ ಶಂಕಿತ ಗ್ರಾಹಕರ ಸೋಗ್ನಲ್ಲಿ ಬಂದು ಹ್ಯಾಟ್ ಹಾಕೊಂಡು ಮಾಸ್ಕ್ ಹಾಕೊಂಡು ಹೋಟ್ಲಲ್ಲಿ ಒಂದು ರೌಂಡ್ ಓಡಾಡಿ ಸ್ಪಾಟ್ ಅನ್ನ ಆತ ಫಿಕ್ಸ್ ಮಾಡ್ಕೊಳ್ತಾನೆ. ಎಲ್ಲಿ ಇದನ್ನ ಫಿಕ್ಸ್ ಮಾಡಬೇಕು ಅಂತ ಹೇಳಿ ಆತ ಹ್ಯಾಂಡ್ ವಾಶ್ ಹತ್ರ ಹೋಗಿ, ಅದು ಹ್ಯಾಂಡ್ ವಾಶ್ ಎಲ್ಲಿದೆ ಅಂತಂದ್ರೆ ಆ ಬಿಲ್ ಕೌಂಟರ್ನ ಪಕ್ಕದಲ್ಲೇ ಇರುವಂಥದ್ದು, ಅಲ್ಲಿ ಹೋಗಿ ಆ ಜಾಗವನ್ನು ಅವನು ಫಿಕ್ಸ್ ಮಾಡಿಕೊಂಡು ಕಪ್ಪು ಬ್ಯಾಗ್ ಹಿಡಿದು ಯಾವ ರೀತಿ ಈತ ಸ್ಥಳವನ್ನು ಫಿಕ್ಸ್ ಮಾಡ್ಕೊಳ್ತಾನೆ ಅನ್ನುವಂಥದ್ದು ಎಲ್ಲವೂ ಕೂಡ ಈಗ ನಿಚ್ಚಳವಾಗಿದೆ. ಹ್ಯಾಂಡ್ ವಾಶ್ ಮಾಡಿ ಬ್ಯಾಗನ್ನು ಅಲ್ಲೇ ಇಟ್ಟು ಈತ ಎಸ್ಕೇಪ್ ಆಗಿರೋದು ಕೂಡ ಈಗ ಬಹಳ ನಾವು ಆ CCTV ಫುಟೇಜ್ಗಳನ್ನು ನೋಡಿದಾಗ, ಜೊತೆಗೆ ಇನ್ನಿಳಿದ ಮಾಹಿತಿಗಳನ್ನು ಕಲೆ ಹಾಕಿದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಈಗ ಕ್ಲಿಯರ್ ಆಗ್ತಾ ಹೋಗ್ತಾ ಇದೆ. ಒಂದಂತೂ ಬಹಳ ಸ್ಪಷ್ಟ, ಶಂಕಿತ ಉಗ್ರನ ಹಿನ್ನೆಲೆ ಏನು, ಈತ ಎಲ್ಲಿಂದ ಬಂದಿದ್ದ, ಯಾವ ಉದ್ದೇಶ, ಹೀಗೆ ಹಲವು ವಿಚಾರಗಳನ್ನು ಇಟ್ಕೊಂಡು ಮಾಹಿತಿ ಕಲೆ ಹಾಕುವಂತಹ ಕೆಲಸ ಈಗಾಗಲೇ ಪೊಲೀಸರಿಂದ ಆಗಿದೆ. ಸ್ಥಳದಲ್ಲಿ ಈಗಾಗಲೇ ಇನ್ನೆಷ್ಟು ವಿಶೇಷ ತಂಡಗಳು ಆಗಮಿಸಿದೆ. ಎಲ್ಲರೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ನೋಡಿ, ಈಗಾಗಲೇ ನಾವು ಗಮನಿಸ್ತಾ ಇರಬಹುದು, ಈ ಒಂದು ಬಾಂಬ್ ಬ್ಲಾಸ್ಟ್ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೀತಾ ಇದೆ. ತನಿಖೆ ಸಂದರ್ಭದಲ್ಲಿ ಹಲವು ಮಹತ್ವದ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಬಹಳ ಮೇಜರ್ ಆಗಿ ಮತ್ತು ಪ್ರಥಮವಾಗಿ ಈ ಶಂಕಿತ ಉಗ್ರ ಯಾವ ರೀತಿ ಇದ್ದ, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ವಿಷಯಗಳು ಇದು. ತಲೆಗೆ ಹ್ಯಾಟ್, ಮುಖಕ್ಕೆ ಮಾಸ್ಕ್ ಹಾಕಿದ್ದ ಶಂಕಿತ ಉಗ್ರನ ಚಲನ ವಲನ CCTVಯಲ್ಲಿ ಸೆರೆ ಸಿಕ್ಕಿದೆ. ಕೈಯಲ್ಲಿ ಬ್ಯಾಗ್ ಹಿಡಿದು ಓಡಾಡ್ತಾ ಇದ್ದ ಶಂಕಿತ ಉಗ್ರ ಕಪ್ಪು ಬ್ಯಾಗ್ ಅನ್ನ ಹಿಡಿದು ಈತ ಓಡಾಡ್ತಾ ಇದ್ದಿದ್ದು ಗೊತ್ತಾಗಿದೆ. ಹ್ಯಾಂಡ್ ವಾಶ್ ಮಾಡಿ ಆ ಹೋಟೆಲ್ಗೆ ಹೋದ ಸಂದರ್ಭದಲ್ಲಿ ರವೆ ಇಡ್ಲಿಯನ್ನು ತಿಂದು ಹ್ಯಾಂಡ್ ವಾಶ್ ಮಾಡಿ ಬ್ಯಾಗ್ ಅನ್ನ ಅಲ್ಲೇ ಇಟ್ಟು ಹೋಗಿದ್ದಾನೆ. ಅದಾದ ನಂತರದಲ್ಲಿ ಆ ಬ್ಯಾಗ್ನಲ್ಲಿದ್ದ ಸ್ಫೋಟಕ ಅಲ್ಲಿ ಸ್ಫೋಟವಾಗಿ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿರೋದು ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಿರುವ ಮಾಹಿತಿ. ಇದನ್ನ ಅಧಿಕೃತವಾಗಿ ತನಿಖಾ ತಂಡ ಹೇಳೋದು ಬಾಕಿ ಇದೆ. ಸದ್ಯಕ್ಕೆ ತನಿಖೆ ಕೂಡ ತೀವ್ರ ಗತಿಯಲ್ಲಿ ಮುಂದುವರೆದಿದೆ. ಎಕ್ಸಾಕ್ಟ್ಲಿ ರಾಮೇಶ್ವರಂ ಕೆಫೆಯ ಮುಂಭಾಗದಲ್ಲೇ ನಿನ್ನೆ ಸುಧಾರಿತ ಬಾಂಬ್ ಸ್ಫೋಟ ಆಯ್ತಲ್ಲ, ಅದೇ ಸ್ಪಾಟ್ ಇಂದ ನಾನು ಮತ್ತು ನಾಗರಾಜ್ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದೀವಿ. ಎಕ್ಸ್ಕ್ಲೂಸಿವ್ ಆಗಿ CCTV ಫುಟೇಜ್ ಅನ್ನ ಕೂಡ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದೀವಿ. ಒಬ್ಬ ವ್ಯಕ್ತಿ ಅನುಮಾನಾಸ್ಪದ ರೀತಿಯಲ್ಲಿ ಓಡಾಡಿರೋದು, ಜೊತೆಗೆ ಆತ ತಲೆಗೆ ಹ್ಯಾಟ್, ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಬಂದು ಬ್ಯಾಗ್ ಇಟ್ಟು ಹೋಗಿರುವ ವಿಚಾರ ಈಗ ಈತನೇ ಶಂಕಿತ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅದೇ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ನಾಗರಾಜ್, ಎಕ್ಸಾಕ್ಟ್ಲಿ ನಮಗೆ ನೆನಪಾಗ್ತಾ ಇರೋದು ಶಾರಿಕ್ ಪ್ರಕರಣ. ಈ ಹಿಂದೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ್ಲೂ ಕೂಡ ಇಂತಹ ವಿಚಾರಗಳು ಬೆಳಕಿಗೆ ಬಂತು. ಆತನು ಕೂಡ ಅನುಮಾನಾಸ್ಪದ ರೀತಿಯಲ್ಲಿ ಓಡಾಡಿದ, ಕುಕ್ಕರ್ ಬಾಂಬ್ ತಯಾರು ಮಾಡಿದ್ದ, ಇದ್ದಕ್ಕಿದ್ದಂಥದ್ದು ಸ್ಫೋಟ ಆಗಿತ್ತು. ಸೊ ಇದಕ್ಕೂ ಅದಕ್ಕೂ ಯಾವ ರೀತಿ ಸಾಮ್ಯತೆ ಇದೆ? ಜೊತೆಗೆ ಶಂಕಿತ ಉಗ್ರನ ಫೋಟೋವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಖಂಡಿತ ಶ್ರುತಿ, ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಶಾರಿಕ್ಗೂ ನಂಟಿರ್ಬೋದಾ ಅನ್ನೋದಕ್ಕೆ ಸಾಕಷ್ಟು ಅನುಮಾನಗಳಿದಾವೆ. ಏನು ಕೆಲ ದಿನಗಳ ಹಿಂದೆ ರಿಪಬ್ಲಿಕ್ ಕನ್ನಡ ಒಂದು ಶಾರಿಕ್ಗೆ ಸಂಬಂಧಿಸಿದಂತೆ ಒಂದು ಕುಕ್ಕರ್ ಬ್ಲಾಸ್ಟ್ಗೆ ಸಂಬಂಧಿಸಿದ